ಜಿಲ್ಲೆಗೆ ಹಾಸನಾಂಬೆ ದರ್ಶನಕ್ಕೆ ಹೋಗೋದು ನನಗೂ ಹಾಸನ ಸಂಸದರಿಗೂ ಯಾವುದೇ ಸಂಪರ್ಕ ಇಲ್ಲ ಅಂತ ಹೇಳಿ ಈಗ ನಿಖಿಲ್ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಅವರ ತಂದೆಯಾಯ್ತು, ಆ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಯಾವುದೇ ರೀತಿಯಾಗಿರುವಂತಹ ಸಂಬಂಧ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟರು. ಅವರ ತಂದೆಯ ಸ್ಟೇಟ್ಮೆಂಟ್ ಅನ್ನೇ ಈಗ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಪಾಲಿಸ್ತಾ ಇದ್ದಾರೆ. ಹಾಸನ ಸಂಸದರಿಗೆ ಸಲಹೆ ನೀಡುವ ಮಟ್ಟಕ್ಕೆ ನಾನು ಇಲ್ಲ, ಪಕ್ಷದ ಕಾರ್ಯಕರ್ತ ಅಧ್ಯಕ್ಷರು ಈ ಬಗ್ಗೆ ತೀರ್ಮಾನ ಕೈಗೊಳ್ತಾರೆ ಅಂತ ನಿಖಿಲ್ ತುಂಬಾನೇ ಸ್ಪಾಟ್ ಆಗಿರುವಂತಹ ಆನ್ಸರ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಅದೇ ತಮ್ಮನ ಪರವಾಗಿರುವಂತಹ ಪ್ರಚಾರ ಮಾಡಿದ್ರು, ಪ್ರಚಾರದಲ್ಲೂ ಕೂಡ ಭಾಗಿಯಾಗಿದ್ರು, ಗೆಲ್ಲಿಸಿಕೊಳ್ಳುವಂತಹ ಪ್ರಯತ್ನಗಳು ಕೂಡ ಆಯಿತು. ಕೇವಲ ಈ ಎಲೆಕ್ಷನ್ ನಲ್ಲಿ ಮಾತ್ರವಲ್ಲ, ಕಳೆದ ಎಲೆಕ್ಷನ್ ನಲ್ಲೂ ಕೂಡ. ಆದ್ರೆ ಈಗ ಯಾವಾಗ ಅವರ ವಿರುದ್ಧ ಈ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ, ಹಾಸನದ ರಾಜಕೀಯಕ್ಕೂ ಪ್ರಜ್ವಲ್ ರೇವಣ್ಣಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ಯಕರ್ತನಾಗಿ ನಾನು ಎಂದೂ ಕೂಡ ಹೆಚ್ಚಾಗಿ ಹಾಸನ ಜಿಲ್ಲೆ ಕಾಲೇ ಇಟ್ಟವನಲ್ಲ. ನಾನು ಬಹುಶಃ ಹಾಸನ್ಗೆ ಹೋಗೋದು ಅಂತಕ್ಕಂಥದ್ದಾದರೆ ಹಾಸನಾಂಬೆಯ ದರ್ಶನ ಪಡಿತಕ್ಕಂಥದ್ದಕ್ಕೆ ಪ್ರತಿ ವರ್ಷ ಹೋಗ್ತಕ್ಕಂಥದ್ದು ಅದೊಂದು ಸಂಸ್ಕೃತಿ ಇಟ್ಕೊಂಡಿದ್ದೀನಿ, ಹೋಗ್ತೀನಿ. ಬಿಟ್ಟರೆ ನೀವು ಎಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಿ, ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ನನಗಾಗಲಿ ಹಾಸನ ಸಂಸದರಿಗಾಗಲಿ ಯಾವುದೇ ರೀತಿ ಹೆಚ್ಚಿನ ಸಂಪರ್ಕ ಇಲ್ಲ. ನಾನು ಸಲಹೆ ಕೊಡೋಷ್ಟು ಮಟ್ಟಕ್ಕೆ ಇಲ್ಲ. ನಾನು ಇದ್ರ ಬಗ್ಗೆ ಏನು ಚರ್ಚೆ ಮಾಡಲ್ಲ. ದಯಮಾಡಿ SIT ವರದಿ ಬಂದ ನಂತರ ಯಾವ ರೀತಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಅದೊಂದು ಪ್ರಾಸೆಸ್ ನಡೀತದೆ. ಹಾಗಾಗಿ ಅದ್ರ ಬಗ್ಗೆ ನಾನೇನು ಹೆಚ್ಚಾಗಿ ಚರ್ಚೆ ಮಾಡೋದಿಲ್ಲ. ವಿಚಾರದಲ್ಲಿ ಜಾಸ್ತಿ ಟಾರ್ಗೆಟ್ ಆಗ್ತಿರುವಂತದ್ದು ಕುಮಾರಸ್ವಾಮಿ ಅವರು, ದೇವೇಗೌಡರು, DK ಬ್ರದರ್ಸ್ ಅಂತೂ ಒಂದ್ ಹೆಜ್ಜೆ ಮುಂದೆ ಹೋಗಿ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಈ ಟಾರ್ಗೆಟ್ ರಾಜಕಾರಣಕ್ಕೆ ನೀವೇನ್ ಹೇಳ್ತೀರಾ, ದೇವೇಗೌಡರು ಕುಮಾರಸ್ವಾಮಿ ಅವರು ತಂದು ಹೇಳ್ತಿರೋದಕ್ಕೆ? ಈ ಒಂದು ಪ್ರಕರಣವನ್ನ ರಾಜಕೀಯವಾಗಿ ಅದನ್ನ ಒಂದು ರೀತಿ ರಾಜ್ಯದ ಜನತೆಗೆ ತಪ್ಪು ಸಂದೇಶ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಹಲವಾರು ವರ್ಷಗಳಿಂದ ಕಾರ್ಯಕರ್ತನಾಗಿ ನಾನು ಎಂದೂ ಕೂಡ ಹೆಚ್ಚಾಗಿ ಹಾಸನ ಜಿಲ್ಲೆ ಕಾಲೇ ಇಟ್ಟವನಲ್ಲ. ನಾನು ಬಹುಶಃ ಹಾಸನ್ಗೆ ಹೋಗೋದು ಅಂತಕ್ಕಂಥದ್ದಾದರೆ ಹಾಸನಾಂಬೆಯ ದರ್ಶನ ಪಡಿತಕ್ಕಂಥದ್ದಕ್ಕೆ ಪ್ರತಿ ವರ್ಷ ಹೋಗ್ತಕ್ಕಂಥದ್ದು ಅದೊಂದು ಸಂಸ್ಕೃತಿ ಇಟ್ಕೊಂಡಿದ್ದೀನಿ, ಹೋಗ್ತೀನಿ. ಬಿಟ್ಟರೆ ನೀವು ಎಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಿ, ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ನನಗಾಗಲಿ ಹಾಸನ ಸಂಸದರಿಗಾಗಲಿ ಯಾವುದೇ ರೀತಿ ಹೆಚ್ಚಿನ ಸಂಪರ್ಕ ಇಲ್ಲ. ನಾನು ಸಲಹೆ ಕೊಡೋಷ್ಟು ಮಟ್ಟಕ್ಕೆ ಇಲ್ಲ. ನಾನು ಇದ್ರ ಬಗ್ಗೆ ಏನು ಚರ್ಚೆ ಮಾಡಲ್ಲ. ದಯಮಾಡಿ ಕಾರ್ಯಕರ್ತನಾಗಿ ನಾನು ಎಂದೂ ಕೂಡ ಹೆಚ್ಚಾಗಿ ಹಾಸನ ಜಿಲ್ಲೆ ಕಾಲೇ ಇಟ್ಟವನಲ್ಲ. ನಾನು ಬಹುಶಃ ಹಾಸನ್ಗೆ ಹೋಗೋದು ಅಂತಕ್ಕಂಥದ್ದಾದರೆ ಹಾಸನಾಂಬೆಯ ದರ್ಶನ ಪಡಿತಕ್ಕಂಥದ್ದಕ್ಕೆ ಪ್ರತಿ ವರ್ಷ ಹೋಗ್ತಕ್ಕಂಥದ್ದು ಅದೊಂದು ಸಂಸ್ಕೃತಿ ಇಟ್ಕೊಂಡಿದ್ದೀನಿ, ಹೋಗ್ತೀನಿ. ಬಿಟ್ಟರೆ ನೀವು ಎಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಿ, ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ನನಗಾಗಲಿ ಹಾಸನ ಸಂಸದರಿಗಾಗಲಿ ಯಾವುದೇ ರೀತಿ ಹೆಚ್ಚಿನ ಸಂಪರ್ಕ ಇಲ್ಲ. ನಾನು ಸಲಹೆ ಕೊಡೋಷ್ಟು ಮಟ್ಟಕ್ಕೆ ಇಲ್ಲ. ನಾನು ಇದ್ರ ಬಗ್ಗೆ ಏನು ಚರ್ಚೆ ಮಾಡಲ್ಲ. ದಯಮಾಡಿ SIT ವರದಿ ಬಂದ ನಂತರ ಯಾವ ರೀತಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಅದೊಂದು ಪ್ರಾಸೆಸ್ ನಡೀತದೆ. ಹಾಗಾಗಿ ಅದ್ರ ಬಗ್ಗೆ ನಾನೇನು ಹೆಚ್ಚಾಗಿ ಚರ್ಚೆ ಮಾಡೋದಿಲ್ಲ. ವಿಚಾರದಲ್ಲಿ ಜಾಸ್ತಿ ಟಾರ್ಗೆಟ್ ಆಗ್ತಿರುವಂತದ್ದು ಕುಮಾರಸ್ವಾಮಿ ಅವರು, ದೇವೇಗೌಡರು, DK ಬ್ರದರ್ಸ್ ಅಂತೂ ಒಂದ್ ಹೆಜ್ಜೆ ಮುಂದೆ ಹೋಗಿ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಈ ಟಾರ್ಗೆಟ್ ರಾಜಕಾರಣಕ್ಕೆ ನೀವೇನ್ ಹೇಳ್ತೀರಾ, ದೇವೇಗೌಡರು ಕುಮಾರಸ್ವಾಮಿ ಅವರು ತಂದು ಹೇಳ್ತಿರೋದಕ್ಕೆ? ಈ ಒಂದು ಪ್ರಕರಣವನ್ನ ರಾಜಕೀಯವಾಗಿ ಅದನ್ನ ಒಂದು ರೀತಿ ರಾಜ್ಯದ ಜನತೆಗೆ ತಪ್ಪು ಸಂದೇಶ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಹಲವಾರು ವರ್ಷಗಳಿಂದ ಯಾವ ರೀತಿ ವಿಶೇಷವಾಗಿ ದೇವೇಗೌಡರು ಸಾಹೇಬರು ವಿಶೇಷವಾಗಿ ಒತ್ತಿ ಹೇಳ್ತೀನಿ, ದೇವೇಗೌಡರು ಸಾಹೇಬರು ಯಾವ ರೀತಿ ಅವರ ಒಂದು ವೈಯಕ್ತಿಕ ಬದುಕು ತೆರೆದ ಪುಸ್ತಕ, ಅದರಲ್ಲೇನು ಮುಚ್ಚುಮರೆ ಏನಿಲ್ಲ. ಅವರಾಗಲಿ ನಮ್ಮ ಅಜ್ಜಿ ಚೆನ್ನಮ್ಮನವರಾಗಲಿ ಬಹುಶಃ ಈಗ ನಮ್ಮಂಥ ಯುವಕರಿಗೆ ಒಂದು ಸ್ಫೂರ್ತಿ, ಯಾವ ರೀತಿ ದಂಪತಿಗಳು ಯಾವ ರೀತಿ ಆದರ್ಶವಾಗಿ ಬದುಕಬೇಕು ಅಂತಕ್ಕಂಥದ್ದಕ್ಕೆ ಅವ್ರಿಗಿಂತ ಒಂದು ಉದಾಹರಣೆ ಕಣ್ಮುಂದೆ ಇವತ್ತು ನನಗೆ ಯಾರೂ ಕಾಣೋದಿಲ್ಲ. ಹಾಗಾಗಿ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ, ದೇವೇಗೌಡರು ಸಾಹೇಬ್ರಿಗೆ 91-92 ವಯಸ್ಸೀಗ. ಸಹಜವಾಗಿ ಇದೆಲ್ಲ ವಿಷಯಗಳು ಕೇಳಿ
ಅವರ ಮನಸ್ಸು ಮೇಲೆ ಯಾವ ರೀತಿ ಪರಿಣಾಮ ಬೀರಿರುತ್ತೆ, ಯಾವ ರೀತಿ ಆಘಾತ ಆಗಿರುತ್ತೆ ಅಂತಕ್ಕಂಥದ್ದನ್ನು ನಾನು ಕೂಡ ಯಾರು ಕೂಡ ಇವತ್ತು ಅದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಕೂಡ ಬೆಳಗ್ಗೆ 5:30ಗೆ ದೇವಸ್ಥಾನಕ್ಕೆ ಹೋಗಿದ್ನಪ್ಪ, 9 ಗಂಟೆಗೆ ಬಂದೆ ಅಂತ ಪಾಪ ಒಬ್ಬರೇ ವಿಶ್ರಾಂತಿ ತಗೊಳ್ತಾ ಇದ್ರು. ಸಾಕಷ್ಟು ನೊಂದಿದ್ದಾರೆ. ಎಲ್ಲದಕ್ಕಿಂತ ಜಾಸ್ತಿ ಬಹುಶಃ ಇಡೀ ರಾಜ್ಯದ ಜನತೆಗೂ ಕೂಡ ದೇವೇಗೌಡರು ಸಾಹೇಬ್ರ ಮೇಲೆ ಇವತ್ತು ಯಾವ ರೀತಿ ಪರಿಣಾಮ ಬೀಳಿರುತ್ತೆ ಮನಸ್ಸಿಗೆ ಅಂತಕ್ಕಂಥದ್ದು ಬಹುತೇಕ ನಮ್ಮೆಲ್ಲರ ಮೇಲೆ ಇರ್ತಕ್ಕಂಥ ಒಂದು ವಿಷಯಣ. ಸಾಕಷ್ಟು ನೋವಲ್ಲಿದ್ದಾರೆ ನಮ್ಮ ಅಜ್ಜಿ, ನಮ್ಮ ತಾತ. ಹಾಗಾಗಿ ಈಗಾಗಲೇ SIT ರಚನೆ ಆಗಿದೆ, ತನಿಖೆ ಆಗ್ತಾ ಇದೆ. ರಾಜಕಾರಣಕ್ಕೆ ಬಳಸ್ಕೊಂತ ಇರೋದಕ್ಕೆ ನೀವೇನಾದ್ರೂ ಹೇಳ್ತೀರಾ ಸರ್? ಅದು ಆ ವಿಚಾರ ನನಗೆ ಒಂದೇ ಒಂದು ಬಹಳ ದುಃಖ ತಂದ್ಕೊಟ್ಟಿದ್ದ ವಿಚಾರ ಏನಂದ್ರೆ, ವಿಜುವಲ್ಸ್ನ ನಾನು ನೋಡಲಿಕ್ಕೆ ಧೈರ್ಯ ಮಾಡಲಿಲ್ಲ. ಬಟ್ ನನ್ನ ಕೆಲವೊಂದಷ್ಟು ಸುತ್ತಮುತ್ತ ಇರೋವಂಥ ಒಂದಷ್ಟು ವರ್ಗ ಫೋನ್ ಮಾಡಿ ಹೇಳಿದಾಗ ಎಲ್ಲೊಂದು ಕಡೆ ಮನಸ್ಸಿಗೆ ಬೇಜಾರಾಗಿದ್ದು. ಸಹಜವಾಗಿ ಅಟ್ಲೀಸ್ಟು ಇಂಥ ಒಂದು ಡಿಸ್ಟರ್ಬಿಂಗ್ ವಿಜುವಲ್ಸ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಬ್ಲರ್ ಮಾಡ್ತಾರೆ, ಅಟ್ಲೀಸ್ಟ್ ಕನಿಷ್ಠ ಪಕ್ಷ. ಆದರೆ ಪಾಪ ಆ ಹೆಣ್ಮಕ್ಳನ್ನ ಇವತ್ತು ಸೋಷಿಯಲ್ ಮೀಡಿಯಾನಲ್ಲಿ ಹಲವಾರು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಓಪನ್ ಆಗಿ ಅವರ ಮುಖ ಕಾಣೋ ರೀತಿಯಲ್ಲಿ ಇವತ್ತು ಅದನ್ನು ರಾಜ್ಯದ ಜನತೆಗೆ ಇವತ್ತು ತೋರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆನೂ ಹೆಚ್ಚಿನ ಒಂದು ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಒಂದು ಪ್ರಜೆಯಾಗಿ ಇವತ್ತು ನಾನು ಕೇಳ್ತಾ ಇರ್ತಕ್ಕಂಥದ್ದು. ಪ್ರಕರಣ ಇಟ್ಕೊಂಡು ದೇವೇಗೌಡರ ಫ್ಯಾಮಿಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಪ್ರಕರಣ ಇಟ್ಕೊಂಡು ದೇವೇಗೌಡರ ಕುಟುಂಬನ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಏನಾದ್ರು ಷಡ್ಯಂತ್ರ ಆಗಿದೆಯಾ ಸರ್? ಅದು ಸಾಧ್ಯನೂ ಆಗುತ್ತಾ? ನೋಡಿ, ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ಸಾಹೇಬ್ರಿಗಾಗ್ಲಿ ಕುಮಾರಣ್ಣ ಅವ್ರಿಗಾಗ್ಲಿ ಇದು ಅವ್ರನ್ನ ನಾವು ಈ ಒಂದು ಪ್ರಕ್ರಿಯೆಗೆ ತಗೊಂಡು ಬರ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ಸೂಕ್ತ ಅಲ್ಲ. ಈಗಾಗಲೇ ಆರೋಪಿ ಸ್ಥಾನದಲ್ಲಿ ಈಗಾಗಲೇ ಆಲ್ರೆಡಿ ಏನು SIT ರಚನೆ ಆಗಿ ತನಿಖೆ ನಡೀತಾ ಇದೆ, ಯಾರು ಆರೋಪಿ ಸ್ಥಾನದಲ್ಲಿ ಇದ್ದಾರೆ. ಅಂತಿಮವಾಗಿ ನಾನು ಹೇಳೋದಿಷ್ಟೇ, ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ತಪ್ಪು ಮಾಡಿದರೆ ತಲೆ ಬಾಗಲೇಬೇಕಾಗ್ತದೆ. ಅಂತಿಮವಾಗಿ ತಪ್ಪು ಮಾಡಿದರೆ ತಲೆ ಬಾಗಲೇಬೇಕಾಗ್ತದೆ. ತಪ್ಪಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. SIT ರಚನೆ ಆಗಿದೆ, ತನಿಖೆ ನಡೀತಾ ಇದೆ. ಅಂತಿಮವಾಗಿ ತನಿಖಾ ವರದಿ ಏನು ನಮ್ಮ ಮುಂದೆ ಬಂದು ಪ್ರಕಟ ಆಗ್ತದೆ, ಅದು ಮುಂದಿನ ದಿನಗಳಲ್ಲಿ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.